ಅಣ್ಣ ನಾ ಭಾಳ ದಪ್ಪ ಆಗೀನಿ ಅನ್ಸಲ್ಲ ನಿನಗ? ಹೌದು, ಭಾಳ ಆಗಿದೆ. ಏನ್ ಮಾಡ್ಬೇಕಣ್ಣ ಸಣ್ಣ ಆಗ್ಬೇಕಂದ್ರ? ಸೀದಾ ಕುಂಡ್ರು. ಹಣ ಮುಖ ಬಲಕ್ ಸ್ವಲ್ಪ ತಿರುಗಿಸು. ಈಗ ಎಡಕ್ ತಿರುಗಿಸು. ಹಿಂಗ ಸ್ವಲ್ಪ ಸ್ಪೀಡಾಗಿ ಮಾಡು. ಇದು ಯಾವಾಗ ಮಾಡ್ಬೇಕಣ್ಣ? ಯಾರು ಉಣ್ತಿಯೇನೋ ತಿಂತಿಯೇನೋ ಅಂತ ಕೇಳ್ತಾರಲ್ಲ, ಅವಾಗ ಮಾಡ್ಬೇಕು ಹಿಂಗ. ಅಕ್ಕಾರ ನಿಮ್ ಮುಂದೆ ಏನ್ ಮುಚ್ಚಿಡೋದು ಹೇಳ್ರಿ. ಒಬ್ರಿಗಿಂತ ಒಬ್ರು ದೊಡ್ಡ ಪಾಟಿ ಕನ್ನೆಗಳು ಕ್ಯೂ ಹಚ್ಚಿದ್ರಿ ಅವ್ನು. ಅದ್ ಯಾವಾಗ ನಿಮ್ ಹುಡುಗಿನ್ ನೋಡ್ದಲ್ಲ ಅವಾಗ ಅನ್ಕೊಂಡೆ ನೋಡ್ರಿ ನಮ್ ಮನಿ ಸೊಸಿ ಅಣ್ಣಾರ ಈಗಿಂತ ಮದ್ವಿ ತಯಾರಿ ಚಾಲು ಮಾಡ್ಬಿಡ್ರಿ. ಕೆಲ್ಸ ಆತ್ ನೋಡ್ರಿ ನಿಮ್ಗೆ. ಇದೊಂದ್ ಮಾತ್ ತಿಳ್ಕೊಂಡ್ಬಿಡ್ರಿ. ಆ ಸೊಸಿನ್ ಕರ್ಕೊಂಡ್ ಹೊಂಟಿರಿ, ನಮ್ ಮಗನ್ ಕರ್ಕೊಂಡ್ ಹೊಂಟಿರಿ. ಅಣ್ಣಾರ ಏನ್ ಹೇಳಕತ್ತೀರಿ? ವರದಕ್ಷಿಣೆ ನಾವು ಮಾತಾ ಎತ್ತಕ್ ಹೋಗ್ಬೇಡ್ರಿ. ನಮ್ ಇಡೀ ಮಂತಂದಾಗ ಒಬ್ಬೊಂದ ಸರ್ಕಾರಿ ನೌಕರಿ ಐತ. ನಿಮ್ ಮಗಳು ರಾಣಿಗತ್ಲೆ ಇರ್ತಾ. ನಮ್ ದೊಡ್ಡ ಮಗ ರೀ ಬಿಸ್ನೆಸ್ ಮಾಡ್ತಾನ ನೋಡ್ರಿ. ಅವ್ರ ಮಾವಾರ ಅವ್ನ ಮದ್ವ್ಯಾಗ ಶಿಫ್ಟ್ ಡಿಜಾರ್ ಗಿಫ್ಟ್ ಮಾಡ್ಯಾರ ನೋಡ್ರಿ. ನೀವು ನಿಮ್ ಮಗಳಿಗೆ ಫಾರ್ಚುನರ್ ಕಿನಂತರೂ ಕಮ್ಮಿ ಕೊಡೋಂಗಿಲ್ಲ, ಹೌದಿಲ್ಲ ರೀ? ನಾ ಅಂದ್ರೂ ವರದಕ್ಷಿಣೆ ವಿರುದ್ಧತೆ ನೋಡ್ರಿ. ಮತ್ತ ಅದ್ರ ತಂದೆ ತಾಯಿಗೆ ಆಸೆ ಇರ್ತದಲ್ರಿ ಏನಾದ್ರು ಮಕ್ಕಳಿಗೆ ಗಿಫ್ಟ್ ಕೊಡ್ಬೇಕಂತಂದ. ನಾವು ದೊಡ್ಡ ಮಗನ್ ಬೀಗ್ರಿಗೆ ಹೇಳ್ಬಿಟ್ಟಿದ್ವಿ, ಹುಟ್ಟರಿ ಮೇಲೆ ಕಳಿಸ್ಕೊಡ್ರಿ ಮಗಳಿಗಂತ. ಮರ್ಯಾದಿಗೆ ಅಂಜಿ ನಡ್ಯೋರು, ತಗ್ಗಿ ಬಗ್ಗಿ ನಡ್ಯೋರು. ಇಷ್ಟು ಬ್ಯಾಡ್ ಅಂದ್ರೂ ರೀ 10 ಲಕ್ಷ ರೂಪಾಯಿ ದಪ್ಪನ್ ಬಂಗಾರ ಚೇನ್, 4-5 ಉಂಗ್ರ, ಮನಿ ಮಂದಿ ಎಲ್ಲಾರ್ಗು ಅರ್ಬಿ ಏನ್ ಕೊಟ್ರಿ ಕೇಳಾಕ ಹೋಗ್ಬೇಡ್ರಿ. ಬಿಡ್ರಿ ಇವೆಲ್ಲಾ ಮಾತ್ ಹಳೆವಾದ. ಮತ್ ನಿಮ್ಗೂ ಸರ್ಕಾರಿ ನೌಕರಿದವನ ಹಳೆಯ ಸಿಗಾತಾನ. ಮರ್ಯಾದೆ ಹತ್ರ ಮಂತಾನ. ನಮ್ ಮರ್ಯಾದಿಗೆ ಅಂಜಿ ನಡ್ಯೋರು, ತಗ್ಗಿ ಬಗ್ಗಿ ನಡ್ಯೋರು. ರೀ ನನಗೊಂದ್ ತೊಲಿ ಬಂಗಾರ ಕೊಡಸ್ರಿ. ನಮ್ಮ ಅವನ್ ಮನಿಗೆ ಹೋಗಿ 1 ತಿಂಗಳಿದ್ದು ಬರ್ತೀನಿ. ಇಲ್ಲ ಅಂದ್ರ 1 ಪ್ಲೇಟ್ ಪಾನಿಪುರಿ ಕಚೋರಿ ಕೊಡಸ್ರಿ. ಇಲ್ಲೇ ತಿಂದು ಇರ್ತೀನ್ರಿ ನಿಮ್ ಮನ್ಯಾಗ. ಬೇಡ ಮೊದಲ್ ನೀನ್ ನಿಮ್ ಮೂನ್ ಮನಿಗೆ ಹೋಗು. ಸಾಲ ಮಾಡ್ಯಾರ ಆಗ್ಲಿ ನಿನ್ 1 ತೊಲಿ ಬಂಗಾರ ತಂದು ಕೊಡಿಸ್ತೀನ. ನಿನ್ನ 1 ತಿಂಗಳು ಕಿರಿಕಿರಿ ಇರಂಗಿಲ್ಲ ನನಗ. ನನಗೂ ಅಷ್ಟ ಬೇಕಾಗಿತ್ತಾಳ. ನಮ್ ಹೆಣ್ಮಕ್ಳಿಗೆ ಏನ್ ನೆನ್ಪಿರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಅದೇ ಪಕ್ಕದ ಮನೆಗ್ ಪಾತ್ರೆ ಕೊಟ್ಟಿದ್ವಿ, ಅದಿನ್ನೂ ವಾಪಸ್ ಬಂದಿಲ್ಲ ಅನ್ನೋದು ಮಾತ್ರ ಚೆನ್ನಾಗಿ ನೆನ್ಪಿರುತ್ತೆ.